ಬೇಗ ಮನಮೋಹನ ಸ್ವಾಮಿ ಬಾ ಬೇಗ ಮನಮೋಹನ ಬಾ ಬೇಗ ಮನಮೋಹನ. ಪ್ರಿಯ, ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲು ಹೇಳಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯ ನಲಿಯುವುದೆಂದು. ಉಪಾಯವಲ್ಲ ಪ್ರಿಯತಮೆ, ಯುದ್ಧವು ಇಂದು ಅನಿವಾರ್ಯ. ಅದೆಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಇಲ್ಲಿವರೆಗೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ ಒಂದು ಕಡೆ, ಕೌರವನು 11 ಅಕ್ಷಯಣ್ಯ ಸೈನ್ಯದಳ ಮತ್ತೊಂದು ಕಡೆ, ಪಾಂಡವರು 7 ಅಕ್ಷಯಣ್ಯ ಸೈನ್ಯದಳ ಮತ್ತೊಂದು ಕಡೆ. ಈ ಯುದ್ಧ ಮುಗಿದ ಮೇಲೆ ಮಾನವನ ರಾಶಿಯಲ್ಲಿ ಅದೆಷ್ಟೊಂದು ಜನ ಜೀವಂತರಾಗಿ ಉಳಿಯುವರು ಕಾಣೆ. ಯುದ್ಧ ಯುದ್ಧ, ಪ್ರಪಂಚದ ಪ್ರಣಯ, ಅಸೀಮ ಧ್ವಂಸ. ಪ್ರಿಯ, ಪ್ರೇಮ ಮೂರ್ತಿಯೆಂಬ ನಿಮ್ಮ ನಾಮವಿಂದು ವಿಫಲವಾಯ್ತೆ. ಪ್ರೇಮ ಮೂರ್ತಿಯೆಂಬ ನಿಮ್ಮ ನಾಮವಿಂದು ವಿಫಲವಾಯ್ತೆ. ಸಮರದಿಂದ ಪ್ರಾಣ ಹಾನಿ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ. ಸಮಾಧಾನ ಭೇದವೆಲ್ಲ ಕೋಮಲಾಂಗೆ ಕೊಲವಾಯ್ತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗೆ ಕೊಲವಾಯ್ತೆ. ಸಮರದಂಡ ಹಿಂದೂ ಧರಣಿ ಪಾಪಕಾರಣಿ ಕಾಂತೆ ಪಾಪಕಾರಣಿ ಕಾಂತೆ ಪಾಪಕಾರಣಿ ದೇವಿ ಪಾಪಕಾರಣಿ. ಕವುದೈ ದಯಾ ನಿಧಾನ ಧರ್ಮರಾಜತಾಪನೆಗೆ ಧರ್ಮಯೋಧ ಹೊರಗೆ. ಧರ್ಮರಾಜತಾಪನೆಗೆ ಧರ್ಮಯೋಧ ಹೊರಗೆ. ಕರ್ಮಭೂಮಿ ಭಾರತವು ಧನ್ಯವಾದುಗೆ ಕಾಂತೆ ಧನ್ಯವಾದುಗೆ ಕಾಂತೆ ಧನ್ಯವಾದುಗೆ. ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಪ್ರಿಯ, ಈ ಮಾನವ ಲೋಕವನ್ನು ಪ್ರಳಯಾವರ್ತಕದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲಿಕ್ಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪುರಾತನ ಹಳವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅನಿವಾರ್ಯ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಳಸವನ್ನು ತಿಳಿಯುವನು. ಕುರುಕ್ಷೇತ್ರ ರಕ್ತ ಪ್ರಳಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ಸುಹಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವನು. ಆ
ಆ ಬೀಜವೇ ಮರವಾಗಿ ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ದೃಷ್ಟಿ ಮಾತ್ರದಿಂದ ಜಡ ಜಗತ್ತವನ್ನು ಜೀವಂತವಾಗಿ ಮಾಡಬಲ್ಲೆ ನೀರು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಪ್ರಿಯ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷ ಸರ್ಪವಾದ ಆಯವನ್ನು ಬೇಯಿಸ ಹೊರತು ಮತ್ಯಾವ ಉಪಾಯವಿಲ್ಲ ಪ್ರಿಯತಮೆ. ಆರ್ಯವರ್ತಕ್ಕೀಗಂತಹ ವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸುರಿಯಿಂದ ಪ್ರಯುಕ್ತರಾದ ಕ್ಷತ್ರಿಯ ನರನಾಡಗಳಲ್ಲಿ ರಕ್ತಾಧಿಕ್ಯವು ಅಂಕುರವು ಕಾಣಿಸಿಕೊಂಡಿದೆ. ಆ ರಕ್ತ ರಸದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸ್ಥಾಪನೆಯಾಗುವುದಿಲ್ಲ ರುಕ್ಮಿಣಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಶತಧಿಕ್ಕಾರವಿರಲಿ. ಈ ಘೋರ ಹತ್ಯೆ ಕಣ್ಣನಿರಲಿ. ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ನಿನ್ನ ಮಾತಿನಂತೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಯಾನಂದವೇ ಲೋಕ ಪ್ರಮೇಯಾನಂದವೇ ಲೋಕ ಮದಿಸಿದ ಜನರ ತುಳಿಯುವೆ ಮದಿಸಿದ ಜನರ ತುಳಿಯುವೆ ಭಯಬೇಗೆ ಪ್ರಿಯ ಸಖೆ ಕಾಂತೆ ಭಯಬೇಗೆ ಪ್ರಿಯ ಸಖೆ ಕಾಂತೆ ಸುಖ ಸೊಡವೆ ಮರಗುವೆ ಹೇಗೆ ಕಲಸುತ ಸೊಡವೆ ಮರಗುವೆ ಹೇಗೆ ಪ್ರಮೇಯಾನಂದವೇ ಲೋಕ ಆಶೆಯು ದೋಷಿಪ ಕೌರ ಆಶೆಯು ಕವಿಯೇ ದೋಷಿಪ ಕೌರ ದೇಶದ ಸಮರ ರಕ್ತವ ಹರಿಸೆ ದೇಶದ ಸಮರ ರಕ್ತವ ಹರಿಸೆ ಮಾಡಿದ ಪಂಥಕ್ಕೆ ಹೂಡುವೆ ಪಂತ್ರ ಮಾಡಿದ ಪಂಥಕ್ಕೆ ಹೂಡುವೆ ತಂತ್ರ ಪಾಂಡವ ವಿಜಯ ಪಾಂಡವ ವಿಜಯ ಪುರಪತಿ ಪತನ ಪಾಂಡವ ವಿಜಯ ಪುರಪತಿ ಪತನ ಅಂದಿಗೆ ಧರ್ಮವ ಹೋದಯಾನ ಅಂದಿಗೆ ಧರ್ಮವ ಹೋದಯಾನ ಪ್ರಿಯ ಸತಿ ರೋಮಣಿ ಚಿಂತಿಸಲೇ ಪ್ರಿಯ ಸತಿ ರೋಮಣಿ ಚಿಂತಿಸಲೇಗೆ ಪ್ರಿಯ ಸತಿ ರೋಮಣಿ ಚಿಂತಿಸಲೇಗೆ ಪ್ರಮೇಯಾನಂದವೇ ಲೋಕ ಪ್ರಮೇಯಾನಂದವೇ ಲೋಕ ಇಹಲೋ ದೇವಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನವನ್ನು ಪ್ರಯತ್ನಿಸು. ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು. ಸ್ವಾಮಿ, ಸಫಲವಾಗುವುದು. ಕುಸುಮನ ಏನಲೀಲಾ ಪ್ರಿಯ ರುಕ್ಮಿಣಿ ಲೋಲ ಕುಸುಮನ ಏನಲೀಲಾ ಪ್ರಿಯ ರುಕ್ಮಿಣಿ ಲೋಲ ಕುಸುಮನ ಏನಲೀಲಾ ಕುಸುಮನ ಏನಲೀಲಾ ನಸುನಗೆಯೇ ಮನಕಾನಂದದ ಫಲ
ಅಕ್ರೂರ ಕೃತವರ್ಮ. ಮಹಾರಾಜ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಳ್ದರೆಯ ಸೌಖ್ಯವ ಮಂತ್ರಿ ಶೇಖರ ತಂತ್ರ ಪಾಲಕನೇ. ಅಕ್ರೂರ ಮಹಾರಾಜ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಳ್ದರೆಯ ಸೌಖ್ಯವ ಮಂತ್ರಿ ಶೇಖರ ತಂತ್ರ ಪಾಲಕನೇ. ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲ ಸೌಖ್ಯವೇ. ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲ ಸೌಖ್ಯದೆ ನಳಿನಿರಾಮನ ಸೌಖ್ಯದಿಂದ ಕಾಲವರಿತು ಭಜಿಸುತ್ತಿಲ್ಲದೆ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಳ್ದರೆಯ ಸೌಖ್ಯವ ಮಂತ್ರಿ ಶೇಖರ ತಂತ್ರ ಪಾಲಕನೇ. ಅಕ್ರೂರ ಮಹಾರಾಜ ನಮ್ಮ ಯಾದವ ರಾಜ್ಯ ಭಾರದ ಕ್ರಮವು ಯಾವ ರೀತಿ ಇರುವುದೋ ಅದನ್ನು ತಿಳಿಸು. ತಿಳಿಸುವೆನು ಮಹಾರಾಜ. ಅಲದರ ಆಲಿಸೋ ರಾಜ್ಯದ ಪರೆಯ ಮಹಾರಾಜ. ಅಕ್ರೂರ ಅಲದರ ಆಲಿಸೋ ರಾಜ್ಯದ ಪರೆಯ ಈ ಪರಿವಿಧದಲ್ಲಿ ತಿಳಿಸುವೆ ನಾನು. ಮಹಾಪ್ರಭು ಅಕ್ರೂರ ಹಲೋ ಅಕ್ರೂರ ಈ ಪರಿವಿಧದಲ್ಲಿ ತಿಳಿಸುವೆ ನಾನು. ಅಲದರ ಆಲಿಸೋ ಮಹಾಪ್ರಭು ಹಲೋ ಹಲೋ ಅಕ್ರೂರ ಯಾದವ ರಾಜನೇ ಪ್ರಜೆಗಳು ನಿರತವೋ ಮಹಾಪ್ರಭು. ಹಲೋ ಅಕ್ರೂರ ಯಾದವ ರಾಜನೇ ಪ್ರಜೆಗಳು ನಿರತವೋ ಹರಿಯನ್ನು ಭಜಿಸುತ್ತ ಸುಖದೇ ಬಾಳ್ವರು ಮಹಾಪ್ರಭು. ಅಕ್ರೂರ ಹರಿಯನ್ನು ಭಜಿಸುತ್ತ ಸುಖದೇ ಬಾಳ್ವರು ಅಲದರ ಆಲಿಸೋ ರಾಜ್ಯದ ಪರೆಯ ಈ ಪರಿವಿಧದಲ್ಲಿ ತಿಳಿಸುವೆ ನಾನು. ಅಲದರ ಆಲಿಸೋ ಮಹಾಪ್ರಭು ನಮ್ಮ ಯಾದವ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಕೂಡಿ ನಮ್ಮ ಪುರದ ಪ್ರಜೆಗಳು ಶ್ರೀ ಹರಿಯನ್ನು ಜ್ಞಾನಿಸುತ್ತಾ ಸುಖದಿಂದಿರುವರು ಮತ್ತೆ ನಪ್ಪಣೆ. ಬಹಳ ಸಂತೋಷ. ನಿನ್ನ ಹಿತನುಡಿಗಳನ್ನು ಕೇಳಿ ಬಹಳ ಸಂತೋಷ ಇದೆ. ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ ಅಕ್ರೂರ. ಕೃತವರ್ಮ ಮಹಾರಾಜ ಸೈನ್ಯಾಧಿಪ ಸೈನ್ಯವೆಂದಿರ್ಬೋದು ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯವೆಂದಿರ್ಬೋದು ಸೈನ್ಯಾಧಿಪ ಶತ್ರುರಾಜರ ಮಗೆ ಇಂದು ಕಾಣಿಕೆಯ ಶತ್ರುರಾಜರ ಮಗೆ ಇತ್ತು ಕಾಣಿಕೆಯ ತಪಾದೆ ತಂದು ಒಪ್ಪಿಸುತ್ತಿಹಾರೆ ತಪಾದೆ ತಂದು ಒಪ್ಪಿಸುತ್ತಿಹಾರೆ ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯಾಧಿಪ. ಕೃತವರ್ಮ ಮಹಾರಾಜ ನಮ್ಮ ಯಾದವ ರಾಜ್ಯದ ರಣೋತ್ಸಾಹವು ಯಾವ ರೀತಿ ಇರುವುದೋ ಅದನ್ನು ತಿಳಿಸು. ತಿಳಿಸುವೇನು ಮಹಾರಾಜ. ರಾಜ ಚಂದ್ರ ಪೇಳುವೆ ವೈಭವದಿಂದ ರಾಜ ಚಂದ್ರ ಪೇಳುವೆ ಮಹಾಪ್ರಭು. ಸೈನ್ಯಾಧಿಪ ರಾಜ ಚಂದ್ರ ಪೇಳುವೆ ವೈಭವದಿಂದ ರಾಜ ಚಂದ್ರ ಪೇಳುವೆ ಶತ್ರು ಗೋಪರನೆಲ್ಲ ಪಿಡಿದು ನಮ್ಮ ಸೈನಾ ಶತ್ರು ಗೋಪರನೆಲ್ಲ ಪಿಡಿದು ನಮ್ಮ ಕಾತಾರೆ ಸುತ್ತಲರ ಕಾತಾರೆ ಸುತ್ತಲರ
ಮುಂಡಾಂಗಲ್ ಕಳೆಯುತ್ತ ಚಂಡ ತಂಡ ರಿಪು ಮುಂಡಾಂಗಲ್ ಕಡೆಯು ಚಂಡ ಪ್ರಚಂಡವ ಚಿರುಂಡವ ಮಾಡುತ್ತ ಚಂಡ ಪ್ರಚಂಡವ ಚಿರುಂಡವ ಮಾಡು ರಾಜ ಚಂದ್ರ ಪೇಳುವೆ ವೈಭವದಿಂದ ರಾಜ ಚಂದ್ರ ಪೇಳುವೆ. ಮಹಾಪ್ರಭು ಅಲದರ ಸಾರ್ವಭೌಮ ನಮ್ಮ ಸೈನ್ಯಾಧಿಪರು ಶತ್ರುಗಳನ್ನು ಕಂಡರೆ ಸಿಂಹದಂತೆ ಗರ್ಜಿಸಿ ಜಯವನ್ನು ಪಡೆಯಲು ಸಿದ್ಧರಾಗಿರುವರು. ಮತ್ತೇನಪ್ಪಣೆ ಮಹಾರಾಜ? ಕೃತವರ್ಮ, ನಿನ್ನ ಭಯಂಕರವಾದ ಹಿತನುಡಿಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿದೆ. ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಅಕ್ರೂರ ಕೃತವರ್ಮ, ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು, ಇತ ಸುಗುಣ ಸಂಪನ್ನರ ಸತ್ಸಂಗ ಇರಲಾಗಿ ನಾನೇ ಮಹಾಧನ್ಯನು. ಅಲ್ಲದರ ನಾಳ್ವಿಕೆ ದೇಹ ಪ್ರಜೆಗಳು ಬಲು ಸಂತೋಷ ಬಾಳ್ವೆ ಹರೇ. ಅಲ್ಲದರ ನಾಳ್ವಿಕರಲ್ಲಿಹ ಪ್ರಜೆಗಳು ಬಲು ಸಂತೋಷ ಬಾಳ್ವೆ ಹರೇ. ಅಲ್ಲದರ ನಾಳ್ವಿಕೆಯಲ್ಲಿ ಭಜನಗಳು ಬಲು ಸಂತೋಷದಿ ಬಾಳ್ವೆ ಹರೇ. ಅಲ್ಲದರ ನಾಳ್ವಿಕೆಯಲ್ಲಿ ಭಜನಗಳು ಬಲು ಸಂತೋಷದಿ ಬಾಳ್ವೆ ಹರೇ. ಸಲಿಲ್ಲದ ಶೋಭೆಗೆ ಜಲಗಳ ಕಾರಣ, ಸಲಿಲ್ಲದ ಶೋಭೆಗೆ ಜಲಗಳ ಕಾರಣ, ಜನರ ನೀವಿಪವರ ನದಿಗಳ ಪರಿಧಾನೆ, ಜಲಚರ ದೀಪವರ ನದಿಗಳ ಪರಿಧಾನೆ. ಮಹಾಧನ್ಯನು, ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು. ಅಕ್ರೂರ ಕೃತವರ್ಮ, ನಿಮ್ಮಂತಹ ಮಂತ್ರಿ ಮಾನ್ಯರು ನಮ್ಮ ರಾಜ್ಯದಲ್ಲಿರಬೇಕಾದರೆ ನಮಗೆ ಯಾವ ಕುಂದುಕೊರತೆಗಳು ತಾನೇ ಉಂಟಾಗುವುದು? ಮಹಾರಾಜರಿಗೆ ಜಯವಾಗಲಿ. ಸಮಾಚಾರವೇನು? ತಮ್ಮ ಪ್ರಿಯ ಶಿಷ್ಯನಾದ ದುರ್ಯೋಧನು ತಮ್ಮ ದರ್ಶನಕ್ಕಾಗಿ ಆಗಮಿಸುತ್ತಿರುವನು. ಏನು, ನಮ್ಮ ಪ್ರಿಯ ಶಿಷ್ಯನಾದ ದುರ್ಯೋಧನ ಆಗಮಿಸುತ್ತಿರುವನೇ? ಆತನನ್ನು ರಾಜ ಮರ್ಯಾದೆಯಿಂದ ಬರಮಾಡಿಕೊಳ್ಳಿ. ಗುರುದೇವರಿಗೆ ನಮಸ್ಕರಿಸುವರು. ನಿನಗೆ ಶುಭವಾಗಲಿ. ಈ ಪೀಠದಲ್ಲಿ ಅಲಂಕರಿಸಿ. ಯಾರಲ್ಲಿ? ರಾಜನರ್ತಕಿಯರನ್ನು ಬರಮಾಡಿ. ಏನಿ ಮಹಾನಂದವೇ ಭಾವಿನಿ, ಏನಿ ಸಂಭ್ರಮದಂದವೇ ಬಲು ಚಂದವೇ ನೀ ಮಹಾನಂದವೇ. ಏನಿ ವ್ರತ ಮೋಧ, ಏನಿ ಮೋಹಕನಾದ, ಏನಿ ಜೀವೋನ್ಮಾದ, ಏನಿ ವಿನೋದ, ಏನಿ ಮಹಾನಂದವೇ ಭಾಮಿನಿ, ಏನಿ ಸಂಭ್ರಮದಂದವೇ ಬಲು ಚಂದವೇ ನೀ ಮಹಾನಂದವೇ.
ತಕ್ಕೆಯ ಶಿರಕೆತ್ತೆ ತಾಳಗೊಲ್ಲಿಂತಟ್ಟೆ ತಕ್ಕಿಟ ದಿಮಿಕಿಟ ತಕ ಚುಣುರೆನ್ನಿ ತಕ್ಕೆಯ ಶಿರಕೆತ್ತೆ ತಾಳಗೊಲ್ಲಿಂತಟ್ಟೆ ತಕ್ಕಿಟ ದಿಮಿಕಿಟ ತಕ ಚುಣುರೆನ್ನಿಸಿ ಕುಕ್ಕುತೆ ಚರಣವ ಕುಲುಕುತೆ ಕಾಯವ 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 ಸೊಕ್ಕಿದ ಕುಣಿತವ ಕುಣಿವ ನೀರಲೆ ಬಾಲೆ ಸೊಕ್ಕಿದ ಕುಣಿತವ ಕುಣಿವ ನೀರಲೆ ಬಾಲೆ ಏನಿ ಗಮದನಿ ಏನಿ ಸಗಮದನಿ ಏನಿ ಮಹಾನಂದವೇ ಉಭಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ನೀ ಮಹಾನಂದವೇ ಮಮ್ಮಗ ಗಮ ಮಮ ನಿನ್ನಿದದ ನೀ ಸದ ನಿ ಸ ಬಲೆ ಬಲೆ ಮಮ್ಮಗ ಗಮ ನಿನ್ನಿದದ ನಿ ಸದ ನಿ ಸ ಮಮ್ಮಗ ಗಮ ನಿನ್ನಿದದ ನಿ ಸದ ನಿ ಸ ಸಗ ಸಸ ನಿದ 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 ದಮ ದಮ ಸಗ ಸ ನಿದ 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 ಮದಮ ಗಮದ ನಿಸ ಗಮದ ನಿಸ ಗಮ ಆರು ನಿನ್ನಯ ಹೃದಯದಿ ನರ್ತಿಸಿ ಮಾರಶೂರತೆಯ ಪ್ರಚಾರಿಸುತ್ತೀರ್ಪ ಆರು ನಿನ್ನಯ ಹೃದಯದಿ ನರ್ತಿಸಿ ಮಾರಶೂರತೆಯ ಪ್ರಚಾರಿಸುತ್ತೀರ್ಪ ಕ್ಷೀರವದನ ನಮ್ಮ ಚನ್ನಕೇಶವರಾಯ ಕ್ಷೀರವದನ ನಮ್ಮ ಚನ್ನಕೇಶವರಾಯ ಕ್ಷೀರವದನ ನಮ್ಮ ಚನ್ನಕೇಶವರಾಯ ತಜ್ಜಂ ತಗಜಂ ತಗಿಟದಂ ತಜ್ಜಂ ತಗಿಟಂ ತಗಿಟದಂ ದಗ ಜೇಣು ದಗದಿ ಮಿದಕ ಜೇಣು ದಗದಿ ಮಿದಕ ಜೇಣು ತಾಮ್ 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 ದಗದಿ ಮಿ ದಜೇಣು ದಗದಿ ಮಿ ದಜೇಣು ದಗದಿ ಮಿದಕ ಜೇಣು ತಾಮ್ 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 ದಗದಿ ಮಿದಕ ಜೇಣು ತೈ ತೈ ತಾಮ್ ದಗದಿ ಮಿ ದಜೇಣು ದಗದಿ ಮಿದಕ ಜೇಣು ದಗದಿ ಮಿದಕ ಜೇಣು ದಗದಿ ಮಿದಕ ಜೇಣು ದಗದಿ ಮಿದಕ ಜೇಣು ದಜ್ಜಂ ತಗಜಂ ತಗಿಡಜಂ ತದಿಗಿನಗು ದದಿಗಿನಗು ದದಿಗಿನಗು ದಜ್ಜಂ ತಗಜಂ ತಗಿಡಜಂ ತದಿಗಿನಗು ದದಿಗಿನಗು ದದಿಗಿನಗು ದಜ್ಜಂ ತಗಜಂ ತಗಿಡಜಂ
ತದಿಗಿಣಗು 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 ದತ್ತಿಂಗಿಣಗು ದತ್ತಿಂಗಿಣಗು ದತ್ತಿಂಗಿಣಗು. ಮಹಾರಾಜ ತಗದಿ ಮಿದ ಗಜನು ತಗದಿ ಮಿದ ಗಜನು ತಗದಿ ಮಿದ ಗಜನು ತಾಮ್ 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 ತಗದಿ ಮಿದ ಗಜನು ತಗದಿ ಮಿದ ಗಜನು ತಗದಿ ಮಿದ ಗಜನು ತತ್ತೈ ತಗದಿ ಮಿದ ಗಜನು ತಾಮ್ 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 ತಗದಿ ಮಿದ ಗಜನು ತಾಮ್ 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 ತಗದಿ ಮಿದ ಗಜನು ತೈ ತೈ ತಾಮ್ ತದ್ದಿತ್ತಗನ ಗಜಂ ತಜಂ ತರಿದಗದಿತ್ತಗನ ಗಜಂ ತಜಂ ತರಿದ ಕಿಟ್ಟದ ಜನುತ ಕಿಟ್ಟದ ಜನು ದಿನ ಗೀಡ್ದ ಕಿಟ್ಟದ ಜನುತ ಕಿಟ್ಟದ ಜನು ದಿನ ಗೀಡ್ ತದ್ದಿತ್ತಗನ ಗಜಂ ತಜಂ ತರಿದಗದಿತ್ತಗನ ಗಜಂ ತಜಂ ತರಿದ ಕಿಟ್ಟದ ಜನುತ ಕಿಟ್ಟದ ಜನು ದಿನ ಗೀಡ್ದ ಕಿಟ್ಟದ ಜನುತ ಕಿಟ್ಟದ ಜನು ದಿನ ಗೀಡ್ ಗಜಂ ತಜಂ ತರಿತ ಗದಿತ್ತಗನ ಗಜಂ ತಜಂ ತರಿತ ಕಿಟ್ಟತ ಜುಣತ ಕಿಟ್ಟತ ಜುಣು ದಿನ ಗೀಡ್ದ ಕಿಟ್ಟತ ಜುಣುತ ಕಿಟ್ಟತ ಜುಣು ದಿನ ಗೀಡ್ ದಗದಿ ಮಿದ ಗಜೇಣು ದಗದಿ ಮಿದ ಗಜೇಣು ದಗದಿ ಮಿದ ಗಜೇಣು ತಾಮ್ 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 ದಗದಿ ಮಿದ ಗಜೇಣು ದಗದಿ ಮಿದ ಗಜೇಣು ದಗದಿ ಮಿದ ಗಜೇಣು ರತ್ತತ್ತೈ ತದಿತ್ತಂ ತಗದಿತ್ತಂ ತಗದಿಗು ತದಿತ್ತಂ ತದಿ ನ ಅರುಂದ ದಿಕ್ಕಿನ್ನತ್ತಂ ತದಿಗಿನಕು 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 ತದಿತ್ತಂ ತಗದಿತ್ತಂ ತಗದಿಗು ತದಿತ್ತಂ ತದಿ ನ ಅರುಂದ ದಿಕ್ಕಿನ್ನತ್ತಂ ತದಿಗಿನಕು 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 ತಗದಿತ್ತಂ ತಗದಿಗು ತದಿತ್ತಂ ತಾದಿಂಗಿನ್ನರಂ ದದ್ದಿಗಿನ್ನತ್ತಂ ತದಿಗಿನಕು 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 ತಗದಿತ್ತಂ ತಗದಿಗು ತದಿತ್ತಂ ದಾದಿಂಗಿನ್ನರಂ ದದ್ದಿಗಿನ್ನತ್ತಂ ತದಿಗಿನಕು 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 ಮಿದ ಗಜೇಣು ದಗದಿ ಮಿದ ಗಜೇಣು ದಗದಿ ಮಿದ ಗಜೇಣು ತೈ ತೈ ತಾ ಏನಿ ಗಮದನಿ ಏನಿ ಸಗಮದನಿ ಏನಿ ಮಹಾನಂದವೇ ಉಭಾಮಿನಿ ಏನಿ ಸಂಗಮದಂದವೇ ಬಲು ಚಂದವೇ ನೇ ಮಹಾನಂದವೇ ಭಾಮಿನಿ ದುರ್ಯೋಧನ ಗುರುದೇವ. ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಗುರುದೇವ, ತಮ್ಮ ಆಶೀರ್ವಾದದಿಂದ ಎಲ್ಲರೂ ಕ್ಷೇಮದಿಂದಿರುವರು. ನೀನು ಬಂದ ಸಮಾಚಾರವಾದರೂ ಏನು? ಗುರುದೇವ, ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವೆಂದು ಕೇಳಲು ನಾನು ಇಲ್ಲಿಗೆ ಬಂದಿರುವ ಗುರುದೇವ.
ಹಾಗಾದರೆ ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮ ಬಲವನ್ನು, ನಿಮ್ಮ ಸೈನ್ಯವನ್ನು ಅಪೇಕ್ಷಿಸಿದನು ಗುರುದೇವ. ಸರಿ ಸರಿ ನಿನ್ನಯ ಘನ ಸಾಹಸದ ಪರಿಕಾರಕ್ಕೆ ನಾ ಹರುಷವನಾಂತೆ. ಸರಿ ಸರಿ ನಿನ್ನಯ ಪರಿಕಾರ, ಸರಿ ಸರಿ ನಿನ್ನಯ ಘನ ಸಾಹಸದ ಪರಿಕಾರಕ್ಕೆ ನಾ ಹರುಷವನಾಂತೆ. ಕೌರವೇಂದ್ರ ಶ್ರೀ ಹರಿಯ ಸಹಿತನಾದ, ಕೌರವೇಂದ್ರ ಶ್ರೀ ಹರಿಯ ಸಹಿತನಾದ ಪರಬಲವನ್ನು ನೆರವು ಮಾಡಿಕೋ, ವರಬಲವನ್ನು ನೀ ನೆರವು ಮಾಡಿಕೋ. ಗುರುಪತಿಯೇ ವರ ಪಾಂಡವರನು, ಗುರುಪತಿಯೇ ವರ ಪಾಂಡವರನು, ಗುರುಪತಿಯೇ ವರ ಪಾಂಡವರನು ಧರೆಗುರುಳಿಸಲು ಕುಲವಿತ್ತುಕೆ, ಧರೆಗುರುಳಿಸಲನ್ನು ಕುಲವಿತ್ತುಕೆ. ಸರಿ ನಿನ್ನಯ ಘನಸ ಪರಿಕಾರಕ್ಕೆ ನಾ ಹರುಷವನಾಂತೆ, ಹರುಷವನಾಂತೆ, ಹರುಷವನಾಂತೆ. ದುರ್ಯೋಧನ, ನೀನು ಗುಪ್ತವಾಗಿ ಹೋಗಿ ಶ್ರೀಕೃಷ್ಣನು ಈ ಕಾರ್ಯವನ್ನು ಮಾಡಿಕೊಂಡು ಬಂದದ್ದು ಸರಿಯೇ ಆಯಿತು. ಆದರೆ ಕೃಷ್ಣನೇ ಬೇರೆ ನಾನೇ ಬೇರೆ ಎಂಬ ಸಂಗತಿಯು ಅಸಂಗತವಾಯಿತಲ್ಲ. ಗುರುದೇವ, ನಾನು ಯಾರಿಗೂ ತಿಳಿದಂತೆ ದ್ವಾರಕಿಗೆ ಹೋಗುವುದಕ್ಕೂ ಆ ವಿಚಾರವೂ ಆ ಪಾಂಡವರಿಗೆ ಹೇಗೆ ತಿಳಿಯಿತು ನಾನು ಕಾಣೆ. ನಾನು ಹೋಗುವುದಕ್ಕೂ ಅರ್ಜುನನಲ್ಲಿ ಬರುವುದಕ್ಕೂ ಒಂದೇ ಸಮಯವಾಗಿತ್ತು. ಆದರೆ ಕೃಷ್ಣನು ಆಯುಧಗಳನ್ನು ಹಿಡಿದು ಯಾರ ಪಕ್ಷಪರವಾಗಿ ಕಾದಾಡುವುದಿಲ್ಲ ಎಂದು ವಚನವು ಕೊಟ್ಟಿರುವನು ಗುರುದೇವ. ಏನು, ಕೃಷ್ಣನು ಶಸ್ತ್ರಾಸ್ತ್ರಗಳನ್ನು ಹಿಡಿದು ಕಾದಾಡುವುದಿಲ್ಲ ಎಂಬ ವಿಚಾರವನ್ನು ಖಚಿತಪಡಿಸಿಕೊಂಡು ಬಂದಿರುವೆಯಾ ತಾನೆ? ಖಚಿತಪಡಿಸಿಕೊಂಡೇ ಬಂದಿರುವನು ಗುರುದೇವ. ಹಾಗಾದರೆ ನಿನ್ನ ಜಯವು ನಿಶ್ಚಿತ. ಮದ್ರದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೋ. ಕೃತವರ್ಮನನ್ನು ಸೈನ್ಯ ಸಮೇತ ನಿನ್ನೊಡನೆ ಈಗಲೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮಾತ್ರ ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಬಾ ವೀರಾವರ, ನಿನಗೆ ಶುಭವಾಗಲಿ. ಅನುಗ್ರಹಿತನಾದ ಗುರುದೇವ. ಇನ್ನು ನನ್ನದೇ ಜಯ, ಇನ್ನು ನನ್ನದೇ ವಿಜಯ, ನನ್ನದೇ ದಿಗ್ವಿಜಯ. ಬಲ ಮೆರಿವೆ ಬಲ ಮೆರಿ ಭುವನ ಬೇಕರ, ಭುವನ ಬೇಕರ, ಭುವನ ಬೇಕರ. ಬಲ ಮೆರಿವೆ ಬಲ ಮೆರಿ ಭುವನ ಬೇಕರ, ಭುವನ ಬೇಕರ, ಭುವನ ಬೇಕರ. ಅಲ್ಲದರ ರೆಪು ಕೊಲ್ಲ ಭಾರತ ಮೆರಿವೆ ಬುಗಿಲ್ ಬುಗಿಲನೆ ಬುಗಿಲತೆ ಮೆರಿವೆ. ಅಲ್ಲದರ ರೆಪು ಕೊಲ್ಲ ಭಾರತ ಮೆರಿವೆ ಬುಗಿಲ್ ಬುಗಿಲನೆ ಬುಗಿಲತೆ ಮೆರಿವೆ. ಬಲ ಮೆರಿ ಬಲ ಮೆರಿವೆ ಭುವನ ಬೇಕರ, ಭುವನ ಬೇಕರ, ಭುವನ ಬೇಕರ. ವೀರನಾಗಿ ನಾ ಭೀಕರರಣದ ಧೂಳುಗೈವೆ ಪಾಂಡುಕುವರರ, ವೀರನಾಗಿ ನಾ ಭೀಕರರಣದ ಧೂಳುಗೈವೆ ಪಾಂಡುಕುವರರ. ಬಲ ಮೆರಿವೆ ಬಲ ಮೆರಿವೆ ಭುವನ ಬೇಕರ, ಭುವನ ಬೇಕರ, ಭುವನ ಬೇಕರ. ಇನ್ನು ನನ್ನದೇ ಜಯ, ನನ್ನದೇ ವಿಜಯ, ನನ್ನದೇ ದಿಗ್ವಿಜಯ. ಆ ಪಾಂಡವರ ಸೊಕ್ಕನ್ನು ಮುರಿಯಲು ಇದೇ ತಕ್ಕ ಸಮಯ. ಈ ವಿವೇಕವನ್ನು ಹೇಳಿದರೆ ಆತನು ನನ್ನ ಮೇಲೆ ಕುಪ್ಪಿತಗೊಂಡು ದುರ್ಯೋಧನ ಬಳಿಗೆ ಯುದ್ಧದ ಸಹಾಯವನ್ನು ಪಡೆದು ನಿಂತಿರುವುದು. ಆತನು ಯುದ್ಧವನ್ನು ಹೋರಾಡುತ್ತಿರುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನಾನು ಒಂದು ಗೋವನ್ನು ನಿರ್ಮಿಸಿ ಅಗ್ರಜನು ಬಹುರ್ಭೂಮಿ ಬರೆಯ ಸಮಯಕ್ಕೆ ಚಿಂತೆಗೀಡು ಮಾಡುವನು. ಆಗ ಬಲರಾಮ ನನ್ನಲ್ಲಿಗೆ ಬರುವನು. ಇಲ್ಲೇ ಯೋಗಮಾಯಿ ಜಾಗೃತಳಾಗು.
ಪಶುರೂಪವನ್ನು ಧರಿಸಿ ಬಲಭದ್ರನನ್ನು ಹಿಂಬಾಲಿಸು. ದೂರ ಸರಿ. ಇದೇನಿದು? ಈ ಗೋವು ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿತ್ತು. ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಮೃತ್ಯು ಹೊಂದಿದೆಯಲ್ಲ. ಅಯ್ಯೋ ಶಿವ ಶಿವ, ಮುಂದೇನು? ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ಘೋರಾರಣ್ಯದಿ ಗೋಮಾತೆಯೇನೋ ಕೊಂದೆನು ಜವದಲ್ಲಿ, ಘೋರಾರಣ್ಯದಿ ಗೋಮಾತೆಯೇನೋ ಕೊಂದೆನು ಜವದಲ್ಲಿ. ಕೊಂದ ಪಾಪವ ಪರಿಹರಿಸಲು ನಾ ಯಾರಲ್ಲಿ ಮೊರೆ ಇಡಲಿ, ಅಯ್ಯೋ ಯಾರಲ್ಲಿ ಮೊರೆ ಇಡಲಿ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ಕೃಷ್ಣ ಕೃಷ್ಣ. ಅಗ್ರಜ ಅಗ್ರಜ, ನನ್ನನ್ನು ಇಷ್ಟೊಂದು ಅಗ್ರಜನಿಗೆ ನಮಸ್ಕರಿಸು. ಕೃಷ್ಣ ನಿನಗೆ ಮಂಗಳವಾಗಲಿ. ಅಗ್ರಜ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ನೆನೆಸಿಕೊಳ್ಳಲು ಕಾರಣವೇನು ಅಗ್ರಜ? ಕೃಷ್ಣ, ನಾನು ಪ್ರತಿನಿತ್ಯದಂತೆ ಈ ಅರಣ್ಯ ಮಾರ್ಗದಲ್ಲಿ ವಾಯುವಿಹಾರಕ್ಕೆಂದು ತೆರಳುತ್ತಿರಬೇಕಾದರೆ ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಾ ಬರುತ್ತಿತ್ತು. ಒಂದು ಸಣ್ಣ ಶಿಲೆಯನ್ನು ತೆಗೆದುಕೊಂಡು ಹೊಡೆದ ಮಾತ್ರಕ್ಕೆ ಈ ಗೋವು ಮೃತ್ಯು ಹೊಂದಿತು. ಕೃಷ್ಣ, ಗೋಹತ್ಯೆ ಮಾಡಿದೆ ಅಗ್ರಜ. ಏನು ಗೋಹತ್ಯೆ ಮಾಡಿದೆ ಅಗ್ರಜ? ಮಹಾಪಾಪಕರವಾದುದಲ್ಲವೇ? ಅಗ್ರಜ, ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ. ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ. ಅತ ಭಾಗ್ಯ ನಾರಾದೆ ಗತಿಯೇನು ಮುಂದೆ, ಅತ ಭಾಗ್ಯ ನಾನಾದ ಗತಿಯೇನು ಮುಂದೆ. ಮತಿ ಮಂದನಾದೆ ವೃಷಭವ ಹತೆಗೈದೆ, ಮತಿ ಮಂದನಾದೆ ವೃಷಭವ ಹತೆಗೈದೆ. ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ. ಕೃಷ್ಣ, ಈ ಗೋಹತ್ಯಾ ದೋಷಕ್ಕೆ ಯಾವುದಾದ್ರೂ ಒಂದು ಪರಿಹಾರವನ್ನು ಹೇಳು ಕೃಷ್ಣ. ಅಗ್ರಜ,
ಗೋಹತ್ಯೆ ಮಾಡಿದ ಪುರುಷನು 21 ದಿನ ಭೂಪ್ರದರ್ಶನ ಮಾಡಿ ಗಯಾ ಮತ್ತು ಕಂಚಿ ಸ್ಥಳಗಳಲ್ಲಿ ಸಂಚರಣೆ ಮಾಡಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೆ ಗೋಹತ್ಯ ಪಾಪವು ಪರಿಹಾರವಾಗುವುದೆಂಬುದು ನಮ್ಮ ಗುರುಗಳಾದ ಸಾಂದೀಪಿ ಮುನಿಗಳು ಹೇಳುತ್ತಿದ್ದರು. ನೀನು ಅದರಂತೆ ಮಾಡುವ ಅಗ್ರಜ. ಹಾಗೇ ಆಗಲಿ ಕೃಷ್ಣ, ನಾನು ಈಗಲೇ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರವಿರಲಿ. ಆಗಬಹುದು ಅಗ್ರಜ. ಹೊರಡು. ಅಗ್ರಜ ಅಗ್ರಜ ಕೃಷ್ಣ ಕೃಷ್ಣ, ಈಗ ತಾನೇ ದುರ್ಯೋಧನಿಗೆ ಯುದ್ಧಕ್ಕೆ ಬರುವನೆಂದು ವಚನ ಕೊಟ್ಟಿರುವೆಯಲ್ಲ, ಈಗ ಆತನ ಗತಿ? ಕೃಷ್ಣ, ಯುದ್ಧದಲ್ಲಿ ಯಾರಾದರೂ ವಿಜಯಗಳಾಗಲಿ, ಯಾರಾದರೂ ಮಡಿಯಲಿ, ಈಗ ನನಗೆ ಒದಗಿ ಬಂದಿರತಕ್ಕಂಥ ಈ ಸಂಕಷ್ಟದಿಂದ ಪಾರಾದರೆ ಸಾಕು. ನಾನಿನ್ನು ಹೋಗಿ ಬರುವೆನು ಕೃಷ್ಣ. ಆಗಬಹುದು ಅಗ್ರಜ. ಆಹಾ, ಅಣ್ಣನು ಭೂ ಸಂಚಾರವನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಕುರುಕ್ಷೇತ್ರವೆಂಬ ಮಹಾಯುದ್ಧವನ್ನು ಸಂಪೂರ್ಣವಾಗಿ ನಾಶಪಡಿಸುವೆನು.